ಹೀರೋ ಕಂಪನಿಯ ಸ್ಪ್ಲೆಂಡರ್ ಪ್ಲಸ್ ಬೈಕ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗೆಳೆಯರಿ, ಬೈಕದ ಮಾಡಲ ಮತ್ತು ಅದರ ಫೈನಲ್ ಪ್ರೈಸ, ಅದು ಯಾವ ಪಾಸಿಂಗ್ ಐತಿ, ಎಷ್ಟು ಕಿಲೋಮೀಟ್ರ್ ಹೊಡೈತಿ, ಮತ್ತು ಇಂಜನ್ ಕಂಡೀಷನ್ ಐತಿಲ್ಲೋ, ಟೈರ್ ಕಂಡೀಷನ್ ಅದಾವಿಲ್ಲೋ, ಪೇಪರ್ಸ್ ಕ್ಲಿಯರ್ ಅದಾವಿಲ್ಲೋ, ಬೈಕ್ ಟೋಟಲಾಗಿ ಗುಡ್ ಕಂಡೀಷನ್ ಐತಿಲ್ಲೋ, ಆಮೇಲೆ ಮಾಲಕರ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ K23 ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರೇ ಹೊಸಬರು ನೋಡ್ತಾ ಇದ್ದಾರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಂಗಿಲ್ಲ. ಹಂಗೆ ವಿಡಿಯೋ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ. ನಮ್ಮ ವಿಡಿಯೋದಾಗ ನಿಮ್ಗೆ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡಿರಿ, ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ. ಮತ್ತಿಂಥ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಒಳ್ಳೇದಾಕೈತಿ. ಬನ್ನಿ ಗೆಳೆಯರೆ, ವಿಡಿಯೋ ಆದ್ರೆ ಶುರು ಮಾಡೋಣ. ಗೆಳೆಯರದು ನ್ಯೂ ಮಾಡಲ್ಲ ಹೀರೋ ಕಂಪನಿದ ಸ್ಪ್ಲೆಂಡರ್ ಪ್ಲಸ್ i3s. ಈ ಬೈಕು ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಬೈಕ್ ಗುಡ್ ಕಂಡೀಷನ್ ಐತಿ ಅಂತ ಹೇಳ್ಯಾರ. ಮಾಡಲ್ 2019 ಎಂಡ್ ಐತಿ. ಗೆಳೆಯರ ಪೇಪರ್ಸು ಕೂಡ ಎಲ್ಲ ಕ್ಲಿಯರ್ ಅದಾವ ಅಂತ ಹೇಳ್ಯಾರ. ಅಂದ್ರೆ ಹೊರ ರಾಜ್ಯ ಗಾಡಿ ಐತಿ, ಕರ್ನಾಟಕದಲ್ಲ, ಬೇರೆ ಪಾಸಿಂಗ್ ಗಾಡಿ ಐತಿ. ಸ್ವಲ್ಪ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೋಬೇಕು. ಮತ್ತು ಈ ಬೈಕ್ದ ಓನರ್ ನೀವು ಮಾತಾಡೋದ್ರ ಗೆಳೆಯರೆ ಹಿಂದಿದಾಗ ಮಾತಾಡಬೇಕು. ಅವ್ರು ಹಿಂದಿದಾಗ ಮಾತಾಡ್ತಾರೆ. ನಿಮ್ಗೆ ಬೈಕ್ ಇಷ್ಟ ಆಗಿತ್ತಂದ್ರೆ ಸ್ವಲ್ಪ ಹಿಂದಿದವ್ರನ್ನ ಫೋನ್ ಹಚ್ಚಿ ಮಾತಾಡಿಸಿ ಈ ಬೈಕ ಖರೀದಿ ಮಾಡ್ಕೋಬೋದು. ರೈತ ಬಾಂಧವರು ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ, ಮತ್ತು ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೆ ಹೋಗ್ಬೇಡ್ರಿ. ಹುಷಾರಾಗಿ ವ್ಯವಹಾರ ಮಾಡಿ ಹೀರೋ ಕಂಪನಿದ ಸ್ಪ್ಲೆಂಡರ್ ಪ್ಲಸ್ ಬೈಕ್ ಸೆಕೆಂಡ್ ಹ್ಯಾಂಡ್ ಖರೀದಿ ಮಾಡ್ಕೋಬೋದು. ನಿಮಗೆ ಹಳೆಯ ಬೈಕ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಹೋದ್ರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ. ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ. ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ. ಈ ಬೈಕ್ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ 2019 ಎಂಡ್ ಮಾಡಲ್ ಐತಿ. ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಅಂತ ಹೇಳ್ಯಾರ. ಬೇರೆ ರಾಜ್ಯ ಗಾಡಿ ಐತಿ. ಪ್ರೈಸ್ಗಳು ಬರೀ 20,000 ರೂಪಾಯಿ ಹೇಳ್ಯಾರ. ಒಂಚೂರು ಹೆಚ್ಚು ಕಡಿಮೆ ಆಕೈತಿ. ಟೈರ್ ಕೂಡ ಕಂಡೀಷನ್ ಅದಾವ, ಇಂಜಿನ್ ಕೂಡ ಕಂಡೀಷನ್ ಐತಿ. ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ. ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಾಗ ಸಿಗೋಣ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು.